ಇದು ಫ್ರೀಡಂ ಟಿವಿಯ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಭ್ರಷ್ಟರಿಗೆ ಬಿಗ್ ಶಾಕ್. ಭ್ರಷ್ಟ ಸಬ್ ರಿಜಿಸ್ಟರ್ಗಳ ಮೇಲೆ ಮೆಗಾ ರೈಡ್. ಭ್ರಷ್ಟರಿಗೆ ನಡುಕ ಹುಟ್ಟಿಸಿದಂತಹ ಲೋಕಾಯುಕ್ತ. Yes, ಇದು ಫ್ರೀಡಂ ಟಿವಿಯ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ. ಫ್ರೀಡಂ ಟಿವಿಯ ವರದಿಯ ಬೆನ್ನಲ್ಲೇ ನಾವು ಈ ಹಿಂದೆ ಒಂದು ವರದಿಯನ್ನ ಮಾಡಿದ್ವಿ. ಆ ಒಂದು ವರದಿಯಿಂದ ಲೋಕಾಯುಕ್ತರು ಎಚ್ಚೆತ್ತುಕೊಂಡಿದ್ದಾರೆ. ಸಬ್ ರಿಜಿಸ್ಟರ್ಗಳ ಮೇಲೆ ಮೆಗಾ ರೈಡ್ ಅನ್ನ ಮಾಡಿದ್ದಾರೆ. ಭ್ರಷ್ಟರಿಗೆ ನಡುಕ ಹುಟ್ಟಿಸಿದಂತಹ ಲೋಕಾಯುಕ್ತ ಸಬ್ ರಿಜಿಸ್ಟರ್ಗಳ ಅಕ್ರಮ ಬಿಚ್ಚಿಟ್ಟಂತಹ ನಮ್ಮ ಫ್ರೀಡಂ ಟಿವಿಯಲ್ಲಿ ಹಿಂದೆ ವರದಿಯಾಗಿತ್ತು. ಭ್ರಷ್ಟ ಒಂದು ಅಧಿಕಾರಿಗಳ ಮೇಲೆ ಒಂದು ರೈಡ್ ಕೂಡ ಮಾಡಲಾಗಿತ್ತು. ಈಗ ಲೋಕಾಯುಕ್ತ ಅದನ್ನ ಎಚ್ಚೆತ್ತುಕೊಂಡಿದೆ. ಫ್ರೀಡಂ ಟಿವಿಯ ಇಂಪ್ಯಾಕ್ಟ್ ಇದು. ಎಚ್ಚೆತ್ತುಕೊಂಡು ಈಗ ಅವರ ವಿರುದ್ಧವಾಗಿ ಹೋಗ್ತಾ ಇದೆ, ತನಿಖೆಯನ್ನ ಮಾಡಲಾಗ್ತಾ ಇದೆ. ಒಂದೇ PID ನಂಬರ್ನಲ್ಲಿ ಹಲವು ಆಸ್ತಿಗಳ ನೋಂದಣಿ ವಿಚಾರವಾಗಿ ನಾವು ವರದಿಯನ್ನ ಮಾಡಿದ್ವಿ. ನಮ್ಮ ವರದಿಯಿಂದ ಈ ಒಂದು ವಿಡಿಯೋದಿಂದ ಲೋಕಾಯುಕ್ತರು ಎಚ್ಚೆತ್ತುಕೊಂಡಿದ್ದಾರೆ. ಇದು ಫ್ರೀಡಂ ಟಿವಿಯ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ ಆಗಿತ್ತು. ಸಬ್ ರಿಜಿಸ್ಟರ್ಗಳ ಅಕ್ರಮವನ್ನ ಬಿಚ್ಚಿಟ್ಟಿತ್ತು ಫ್ರೀಡಂ ಟಿವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಲಾಕ್ ಆಗಿದ್ದಾರೆ. ಮುನ್ನೂರಕ್ಕೂ ಹೆಚ್ಚು ಆಸ್ತಿಗಳ ಅಕ್ರಮ ನೋಂದಣಿ. ಬಿಲ್ಡರ್ಗಳ ಜೊತೆ ಕೈ ಜೋಡಿಸಿ ಮಹಾವಂಚನೆ. RR ನಗರ, JP ನಗರದ ಸಬ್ ರಿಜಿಸ್ಟರ್ಗಳ ದಂಧೆ ಅನಾವರಣ. RR ನಗರ ಸಬ್ ರಿಜಿಸ್ಟರ್ ಗಿರೀಶ್, JP ನಗರದ ಸಬ್ ರಿಜಿಸ್ಟರ್ ನಾಗರಾಜ್ಗೆ ಶಾಕ್. ಫ್ರೀಡಂ ಟಿವಿ ವರದಿ ಆದ್ಮೇಲೆ ಇನ್ಫ್ಯಾಕ್ಟ್ ಆಗ್ಲೇಬೇಕಲ್ವಾ? ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಲೋಕಾಯುಕ್ತ ದಾಳಿಯನ್ನು ನಡೆಸಿದ್ದಾರೆ. ಫ್ರೀಡಂ ಟಿವಿ ವರದಿ ಆಧರಿಸಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಈಗ ಆಲ್ರೆಡಿ ಹೇಳಿದ್ದೆ ಏನು ಅಂತಂದ್ರೆ, ಫ್ರೀಡಂ ಟಿವಿ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಅಕ್ರಮವಾಗಿ 300ಕ್ಕೂ ಹೆಚ್ಚು ಆಸ್ತಿಗಳ ಅಕ್ರಮ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಅಂತವರಿಗೆ ಭಯ ಬೀಳಿಸ್ಬಿಟ್ಟಿದೆ. ಬಿಲ್ಡರ್ಗಳ ಜೊತೆ ಕೈ ಜೋಡಿಸಿ ಮಹಾ ವಂಚನೆಯನ್ನ ಮಾಡ್ತಾ ಇದ್ರು. RR ನಗರ, JP ನಗರದ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ದಂಧೆಯನ್ನ ಅನಾವರಣಗೊಳಿಸಿದ್ದೇವೆ. ಫ್ರೀಡಂ ಟಿವಿಯ ಇಂಪ್ಯಾಕ್ಟ್ ಇಂದ ಲೋಕಾಯುಕ್ತರು ಅಲರ್ಟ್ ಆಗಿದ್ದಾರೆ. ಈಗ RR ನಗರದ ಸಬ್ ರಿಜಿಸ್ಟರ್ ಗಿರೀಶ್, JP ನಗರದ ಸಬ್ ರಿಜಿಸ್ಟರ್ ನಾಗರಾಜ್ಗೆ ಫುಲ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಇದು ಫ್ರೀಡಂ ಟಿವಿಯ ವರದಿ ಆದ್ಮೇಲೆ ಆಗ್ಲೇಬೇಕಲ್ಲ ಇಂಪ್ಯಾಕ್ಟ್. ಫ್ರೀಡಂ ಟಿವಿ ವರದಿಯ ಬೆನ್ನಲ್ಲೇ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ. ಇಷ್ಟು ದಿನ ಕಂಡವರ ಆಸ್ತಿಗಳನ್ನ ನುಂಗಬೇಕಾದ್ರೆ, ಅಕ್ರಮ ಮಾಡಬೇಕಾದ್ರೆ ಇಲ್ದೆ ಹೋಗಿದ್ದ ಭಯ ಈಗ ಬರ್ತಾ ಇದೆ. ಫ್ರೀಡಂ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಫ್ರೀಡಂ ಟಿವಿ ವರದಿಯನ್ನು ಆಧರಿಸಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಬೆಂಗಳೂರು ಸೇರಿದಂತೆ 25 ಸಬ್ ರಿಜಿಸ್ಟರ್ಗಳಿಗೆ ಶಾಕ್. ಭ್ರಷ್ಟ ಸಬ್ ರಿಜಿಸ್ಟರ್ಗಳ ವಿರುದ್ಧ ಲೋಕಾಯುಕ್ತ ಸಮರ. ಸಬ್ ರಿಜಿಸ್ಟರ್ಗಳ ಕಚೇರಿಗಳ ಇಂಚಿಂಚು ಚಾಲಾಡಿದಂತಹ ಅಧಿಕಾರಿಗಳು. ಬೆಂಗಳೂರು, JP ನಗರ, ಬ್ಯಾಟರಾಯನಪುರದಲ್ಲೂ ಕೂಡ ವಿವಿಧೆಡೆ ಸೇರಿ ದಾಳಿಯನ್ನು ನಡೆಸಿದ್ದಾರೆ. ದೇವನಹಳ್ಳಿ ಸೇರಿ ವಿವಿಧೆಡೆ ದಾಳಿ. ಸಬ್ ರಿಜಿಸ್ಟರ್ಗಳ ಮೊಬೈಲ್ ಅನ್ನ ಪಡೆದು ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ಹಣದ ವಹಿವಾಟಿನ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ಕಚೇರಿಯಲ್ಲಿ ಬ್ರೋಕರ್ಗಳ ಜೊತೆ ನಂಟು ಕೂಡ ಪತ್ತೆಯಾಗಿದೆ. ಏನೆಲ್ಲ ನಡೀತಿತ್ತು ಆ ಒಂದು ಕಚೇರಿಯಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದು. ಏನು ಅಂತಂದ್ರೆ, ಭ್ರಷ್ಟ ಸಬ್ ರಿಜಿಸ್ಟರ್ಗಳ ವಿರುದ್ಧ ಲೋಕಾಯುಕ್ತ ಸಮರವನ್ನ ಸಾರಿದ್ದಾರೆ. ಫ್ರೀಡಂ ಟಿವಿಯಲ್ಲಿ ವರದಿಯಾಗಿತ್ತು. ಆ ವರದಿಯಿಂದ ಎಚ್ಚೆತ್ತುಕೊಂಡಿರುವಂತಹ ಲೋಕಾಯುಕ್ತರು ಸಮರವನ್ನ ಸಾರಿದ್ದಾರೆ. ಬೆಂಗಳೂರು ಸೇರಿದಂತೆ 25 ಸಬ್ ರಿಜಿಸ್ಟರ್ಗಳಿಗೆ
ಶಾಕ್ ಅನ್ನ ನೀಡಿದೆ ಲೋಕಾಯುಕ್ತ. ಸಬ್ ರಿಜಿಸ್ಟರ್ಗಳ ಕಚೇರಿಯಲ್ಲಿ ಇಂಚಿಂಚು ಕೂಡ ಜಾಲಾಡಿದ್ದಾರೆ. ಅನುಮಾನ ಹುತ್ತ ಅಂತಂದ್ರೆ ಹೆಂಗಿದೆ ಲೋಕಾಯುಕ್ತರಿಗೆ ಅಂತಂದ್ರೆ, ಫ್ರೀಡಂ ಟಿವಿ ಬಟಾಬಯಲು ಮಾಡಿತ್ತು ಈ ಒಂದು ಅಕ್ರಮವನ್ನ. ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಇಂಚಿಂಚು ಜಾಲಾಡಿದಂತಹ ವಿಡಿಯೋ ಈಗ ನೋಡ್ತಾ ಇದ್ದೀರಾ. ಜೆಪಿ ನಗರ ಹಾಗೂ ಬ್ಯಾಟರಾಯನಪುರ, ದೇವನಹಳ್ಳಿ ಸೇರಿದಂತೆ ವಿವಿಧ ಕಡೆ ದಾಳಿಯನ್ನ ಮಾಡಿದ್ದಾರೆ ಲೋಕಾಯುಕ್ತರು. ಸಬ್ ರಿಜಿಸ್ಟರ್ಗಳ ಮೊಬೈಲ್ಗಳನ್ನು ಮೊದಲು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಣದ ವಹಿವಾಟಿನ ಸಂಪೂರ್ಣ ಮಾಹಿತಿಯನ್ನ ಕೂಡ ಕೇಳಿದ್ದಾರೆ, ಕೆದಕಿದ್ದಾರೆ, ಹುಡುಕಿದ್ದಾರೆ. ಕಚೇರಿಗಳಲ್ಲಿ ಬ್ರೋಕರ್ಗಳ ಜೊತೆ ನಂಟು ಕೂಡ ಪತ್ತೆಯಾಗಿದೆ. ಸಿಕ್ಕಾಕೊಂಡ್ರು ಕಳ್ಳರು ಎಲ್ಗೋಗ್ತಾರೆ. ಫ್ರೀಡಂ ಟಿವಿಯ ಈ ಒಂದು ವರದಿ ಎಷ್ಟು ಪವರ್ಫುಲ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಗಿರೀಶ್ ಹಾಗೆ ನಾಗರಾಜ್ಗೆ. ಎಸ್, ಕೋಟ್ಯಾಂತರ ಅಕ್ರಮ ನಡೆದಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆಸ್ತಿದಾರರಿಂದ ಹಣ ಪಡೆದು ಆಸ್ತಿಗಳ ನೋಂದಣಿ ಆಗಿದೆ. ಅಧಿಕಾರಿಗಳ ಧನದ ದಾಹಕ್ಕೆ ಬೇಸತ್ತ ಜನಸಾಮಾನ್ಯರು. ಸಬ್ ರಿಜಿಸ್ಟರ್ಗಳ ವಿರುದ್ಧ ಲೋಕಾಯುಕ್ತ ಫುಲ್ ಗರಂ. ಸ್ಥಳಕ್ಕೆ ಭೇಟಿ ನೀಡಿದಂತಹ ಉಪಲೋಕಾಯುಕ್ತರಿಗೆ ಡಿವೈಎಸ್ಪಿ ತಿಪ್ಪೇಸ್ವಾಮಿ ಅವರು ಸಾಥನ್ನ ನೀಡಿದ್ದಾರೆ. ಭ್ರಷ್ಟ ಸಬ್ ರಿಜಿಸ್ಟರ್ಗಳಿಗೆ ಹಿಗ್ಗಾಮುಗ್ಗಾ ತರಾಟೆ. ಇದಾಗಬೇಕು. ಕಂಠ ಪೂರ್ತಿ ತಿಂದ್ಬಿಟ್ಟು ಅಕ್ರಮದ ಹಣವನ್ನ ಕಂಠ ಪೂರ್ತಿ ತಿಂದ್ಬಿಟ್ಟು ಈಗ ಗಂಟ್ಲ ಸಿಕ್ಕಾಕೊಂಡಂಗ ಆಗಿದೆ. ಕೋಟ್ಯಾಂತರ ರೂಪಾಯಿ ಅಕ್ರಮವನ್ನ ನಡೆಸಿದ್ದಾರೆ. ಫ್ರೀಡಂ ಟಿವಿ ವರದಿಯ ಬೆನ್ನಲ್ಲೇ ಎಲ್ಲಾ ಅಕ್ರಮಗಳು ಬಟಾಬಯಲಾಗ್ತಾ ಇದೆ. ಆಸ್ತಿದಾರರಿಂದ ಹಣವನ್ನ ಪಡೆದು ಆಸ್ತಿಗಳ ನೋಂದಣಿ ಕೂಡ ಮಾಡಿದ್ದಾರೆ. ಅಧಿಕಾರಿಗಳ ದನದ ದಾಹಕ್ಕೆ ಜನಸಾಮಾನ್ಯರು ಸೋತು ಸುಣ್ಣವಾಗಿದ್ದಾರೆ. ಸಬ್ ರಿಜಿಸ್ಟರ್ಗಳ ವಿರುದ್ಧ ಲೋಕಾಯುಕ್ತರು ಗರಂ ಆಗಿದ್ದಾರೆ. ಆಗ್ಬೇಕಾಗಿತ್ತೆ. ಸಬ್ ರಿಜಿಸ್ಟರ್ಗಳ ಅಟ್ಟಹಾಸಗಳನ್ನ ಕಟ್ಟಿ ಮೂಲೆಯಲ್ಲಿಟ್ಕೋಬೇಕಾಗಿತ್ತು. ಜನಸಾಮಾನ್ಯರಿಗೆ ನೋವುಂಟು ಮಾಡಬೇಕಾದ್ರೆ, ಅವರಿಂದ ಹಣ ವಸೂಲಿ ಮಾಡಬೇಕಾದ್ರೆ ಇಲ್ದೇ ಇರೋ ನಾಚಿಕೆ, ಮಾನ, ಮರ್ಯಾದೆ ಈಗ ಬಂದಂಗೆ ಕಾಣ್ತಾ ಇದೆ. ಎಸ್, ಫ್ರೀಡಂ ಟಿವಿಯ ಈ ಒಂದು ವರದಿಯಿಂದ ಎಷ್ಟೆಲ್ಲ ಕೆಲಸಗಳಾಗ್ತಾ ಇದೆ ನೋಡಿ. ಸ್ಥಳಕ್ಕೆ ಭೇಟಿಯನ್ನ ನೀಡಿದಂತಹ ಉಪಲೋಕಾಯುಕ್ತ ಪಣೀಂದ್ರ ಅವರಿಗೆ ಡಿವೈಎಸ್ಪಿ ತಿಪ್ಪೇಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಈ ಒಂದು ರೈಡ್ ಮಾಡಲಿಕ್ಕೆ. ಎಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಗಿರೀಶ್ ಸಬ್ ರಿಜಿಸ್ಟರ್ ಆಫೀಸ್ RR ನಗರದಲ್ಲಿ ಇರುವಂತವರು. ಅವರಿಗೂ ಕೂಡ ಈಗ ಲೋಕಾಯುಕ್ತರ ದಾಳಿಯಿಂದ ಬೇಸತ್ತು ಕಂಗಾಲಾಗ್ಬಿಟ್ಟಿದ್ದಾರೆ. ಭ್ರಷ್ಟ ಸಬ್ ರಿಜಿಸ್ಟರ್ಗಳಿಗೆ ಹಿಗ್ಗಾಮುಗ್ಗಾ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಉಪಲೋಕಾಯುಕ್ತರು. ಭ್ರಷ್ಟರ ಬೆವರನ್ನ ಇಳಿಸಿದಂತಹ ಲೋಕಾಧಿಕಾರಿಗಳು ಕೋಟ್ಯಾಂತರ ವಹಿವಾಟು ನಡೆದಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳ ಆಸ್ತಿ ಲೆಕ್ಕ ನೋಡಿ ದಂಗಾದಂತಹ ಲೋಕ, ಬೇನಾಮಿ ಆಸ್ತಿ ವಿವರ ನೋಡಿ ಫುಲ್ ಶಾಕ್. ಕೆಜಿಗಟ್ಲೆ ಚಿನ್ನಾಭರಣವನ್ನ ನೋಡಿ ಅಚ್ಚರಿಯೋ ಅಚ್ಚರಿ. ಕಂತೆ ಗಾರಿ ನೋಟು ಪತ್ತೆಯಾಗಿದೆ. ಸಬ್ ರಿಜಿಸ್ಟರ್ಗಳ ದನದ ದಾಹಕ್ಕೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಜನರ ರಕ್ತ ಹೀರುತ್ತಿರುವಂತಹ ಭ್ರಷ್ಟರು, ತಲಾಂತರದಿಂದ ಕಳೆದು ಹೋಗಿರುವಂತಹ ಕಾಗದ ಪತ್ರದ ಆಸ್ತಿಯ ಬಗ್ಗೆನೂ ಕೂಡ ಇವರು ಅಕ್ರಮ ಮಾಡಿದ್ದಾರೆ. ಭ್ರಷ್ಟರ ಅಕ್ರಮ ಸಂಪತ್ತಿಗೆ ಮೂಲ ಶೋಧ ಕೂಡ ನಡೀತಾ ಇದೆ. ಆಸ್ತಿ ವಿವರವನ್ನ ಪಡೆಯುವುದೇ ಲೋಕಾಗೆ ಸವಾಲಾಗಿ ಕಾಣಿಸ್ತಾ ಇದೆ. ಸಬ್ ರಿಜಿಸ್ಟರ್ಗಳ ಜನ್ಮ ಜಾಲಾಡಿರುವಂತಹ ಫ್ರೀಡಂ ಟಿವಿ. ಫ್ರೀಡಂ ಟಿವಿಯಲ್ಲಿ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಒಂದು ವರದಿಯಾಗಿತ್ತು. ಆ ವರದಿಯಿಂದ ಎಚ್ಚೆತ್ತುಕೊಂಡಂತಹ ಲೋಕಾಯುಕ್ತರಿಗೆ ನಾವು ನಿಜಕ್ಕೂ ಕೂಡ ಫ್ರೀಡಂ ಟಿವಿಯ ವತಿಯಿಂದ ಧನ್ಯವಾದಗಳನ್ನ ಹೇಳಬೇಕು. ಭ್ರಷ್ಟರ ಬೆವರಿಳಿಸಿದಂತಹ ಲೋಕಾಧಿಕಾರಿಗಳು ಕೋಟ್ಯಾಂತರ ವಹಿವಾಟು ನಡೆದಿದೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದ್ರೆ ಜನಸಾಮಾನ್ಯರ ದುಡ್ಡನ್ನ ಕಬಳಿಸುವಾಗ ಇಲ್ದೇ ಹೋಗಿದ್ದು ಗಟ್ಸು ಇವಾಗ ಶಾಂತ ರೀತಿಯಿಂದ ಇರಬೇಕಾದ್ರೆ ಬಂದ್ಬಿಡುತ್ತಾ? RR ನಗರ, JP ನಗರದಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ನಡೀತಿರುವಂತಹ ಕರ್ಮಕಾಂಡವನ್ನ ಬಟಾಬಯಲು ಮಾಡಬೇಕಾದ್ರೆ ನಮಗೆ ಆ ಒಂದು ಚಾಲೆಂಜ್ಗಳು ಕೂಡ ಎದುರಾಗಿತ್ತು. ಈ ಒಂದು ವರದಿಯಿಂದ, ಫ್ರೀಡಂ ಟಿವಿಯ ವರದಿಯಿಂದ
ಎಚ್ಚೆತ್ತುಕೊಂಡಂತಹ ಲೋಕಾಯುಕ್ತರು ಅವರ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಹಲವಾರು ಚಿನ್ನಾಭರಣಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಕಂತೆ ಕಂತೆ ನೋಟನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಆನ್ಸರ್ ಮಾಡಿ, ಈಗ ದಮ್ಮಿದ್ರೆ ಆನ್ಸರ್ ಮಾಡಿ, ಎಲ್ಲಿಂದ ಬಂತು ಅಂತ. ಅಕ್ರಮ ಮಾಡಿಲ್ಲ ಅಂತಂದ್ರೆ ನಿಜಕ್ಕೂ ಮಕದ ಮೇಲೆ ಹೊಡೆದಂಗೆ ಹೇಳಿ, ಕಾಲರ್ ಎತ್ಕೊಂಡು ಹೇಳಿ ನಾನು ಮಾಡಿಲ್ಲ ಭ್ರಷ್ಟಾಚಾರವನ್ನ ಅಂತ.